ನಿಮ್ಮ ಚಾನೆಲ್ನ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತೀನಿ, ನಿಮ್ಮನ್ನ ಅನ್ಫಾಲೋ ಮಾಡಿಬಿಡ್ತೀನಿ. ಐ ಆಮ್ ಗೋಯಿಂಗ್ ಟು ಮೀಟ್ ಹರ್, ಐ ಆಮ್ ಗೋಯಿಂಗ್ ಟು ದುಬೈ ಮೇ ಬಿ ನೆಕ್ಸ್ಟ್ ಇಯರ್. ಬೇಬಿ ಪ್ಲಾನ್, how much you will earn from YouTube akka is he respects my decision. Some people cannot afford money. Like, how do you sort fights out between you and your husband? ನನಗೆ 6 paper exemption ಆಗಿ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನೆಲ್. ಹೊಸ ಡೈನಿಂಗ್ ಟೇಬಲ್ ತೊಗೊಂಡಿದ್ದೀನಿ, ಅದಕ್ಕೆ ಲೈಟು ಪ್ರತಿಯೊಂದೂ, ಅಯ್ಯೋ ಲೈಟೇ ಆನ್ ಮಾಡಿಲ್ಲ, ಒಂದು ನಿಮಿಷ. ಸೊ ಲೈಟೆಲ್ಲ ಲೈಕ್ ಕರೆಕ್ಟಾಗಿದೆ, ಒಳ್ಳೆ ಕ್ಲಾರಿಟಿ ಸಿಗುತ್ತೆ ವೀಡಿಯೋದೆಲ್ಲ ಅಂತ ಇಲ್ಲಿ ಕುತ್ಕೊಂಡು ವೀಡಿಯೋ ಮಾಡ್ತಾ ಇರೋದು. ತುಂಬ ಜನ ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ, ರೀಸೆಂಟ್ ಅಲ್ಲ, ಆಯಿತು ಒಂದು ತಿಂಗಳಾಯಿತು ಆ್ಯಕ್ಚುಲಿ, ಒಂದು ಸ್ವಲ್ಪ ಕೆಲಸಗಳಿತ್ತು. ನಿಮಗೆ ಗೊತ್ತಿರತ್ತೆ, ಲೈಕ್ ನಮ್ಮಮ್ಮಗೆ ಮೈ ಹುಷಾರಿದ್ದಿಲ್ಲ, ಮತ್ತು ಶಿಫ್ಟ್ ಮಾಡಿದ್ವಿ ಮನೇನ. ಸ್ವಲ್ಪ ತುಂಬ ಟೈಮ್ ತೊಗೊಂಡ್ಬಿಟ್ಟೆ. ಲೈಕ್ ವ್ಲಾಗ್ಸ್ ನಾನು ಸರಿಯಾಗಿ ಅಪ್ಲೋಡ್ ಮಾಡ್ತಾಯಿಲ್ಲ ಯೂಟ್ಯೂಬಲ್ಲಿ. ಲೈಕ್ ತುಂಬ ಜನ ಪ್ಲೀಸ್ ವ್ಲಾಗ್ ಅಪ್ಲೋಡ್ ಮಾಡಿ ಅಂತೆಲ್ಲ ಕೇಳ್ತಾಯಿದ್ರಿ. ಸೊ ದಟ್ ಈಸ್ ವೈ ಐ ಆಮ್ ರೀಡಿಂಗ್ ಆಲ್ ಯರ್ ಕಮೆಂಟ್ಸ್. ಬಟ್ ದೆನ್ ಶಾರ್ಟ್ಸ್ ಬಂದು ನಾನು ನಿಮಗೆ ಎಂಟರ್ಟೈನಿಂಗ್ ಆಗಿ ಇರಬೇಕು ಅಂತ ನಾನು ದಿನ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ದೆನ್ ವ್ಲಾಗ್ ಬಂದು ಒಂದು ಸ್ವಲ್ಪ ಡಿಲೇ ಆಯಿತು ಗೈಸ್. ಸೊ ಅದಕ್ಕೆ ಕ್ವೆಶನ್ ಆ್ಯಂಡ್ ಆನ್ಸರ್ ನಾನು ಲಾಂಗ್ ಬ್ಯಾಕೆ ಇನ್ಸ್ಟಾಗ್ರಾಮಲ್ಲಿ ಕೇಳಿದೆ, ನನ್ನ ಪರ್ಸ್ನಲ್ ಅಕೌಂಟಲ್ಲಿ. ಯಾರೆಲ್ಲ ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿಲ್ಲ, ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ ನನ್ನ ಅಕೌಂಟ್ ಹೆಸರು. ಸೊ ಫಾಲೋ ಮಾಡ್ಕೊಳ್ಳಿ, ಸೊ ದ್ಯಾಟ್ ನಿಮಗೆ ಒಳ್ಳೆ ಲೈಕ್ ಜಾಸ್ತಿ ಅಪ್ಡೇಟ್ಸ್ ನಾನು ಇನ್ಸ್ಟಾಗ್ರಾಮಲ್ಲೇ ಮಾಡೋದು, ಸ್ಟೋರೀಸ್ ಆಗಲಿ ಪ್ರತಿಯೊಂದೂ. ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್. ಆ್ಯಂಡ್ ಲೈಕ್ ಒಂದು ತಿಂಗಳ ಹಿಂದೆ ನಾನು ಕ್ವೆಶನ್ ಹಾಕಿದೆ, ಲೈಕ್ ಆಸ್ಕ್ ಮೀ ಎನಿ ಕ್ವೆಶನ್, ಐಲ್ ಮೇಕ್ ಅ ವ್ಲಾಗ್ ಅಂತ. ಸೊ ದಟ್ ಈಸ್ ವೈ ಇದು ನಮ್ಮಮ್ಮ ಫೋನಲ್ಲಿ ಲೈಕ್ ಸ್ಕ್ರೀನ್ಶಾಟ್ ಹಿಡಿದು ಎಲ್ಲ ಕಲ್ಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಫಸ್ಟ್ ಕ್ವೆಶನ್ ಬಂದು ಆಸ್ಥೆಟಿಕ್ ಅಡ್ಮೈರ್ ಅಂತ ಒಬ್ಬರು ಕ್ವೆಶನ್ ಕೇಳಿದ್ದಾರೆ. ಹೌ ಡು ಯು ಸಾರ್ಟ್ ಫೈಟ್ಸ್ ಔಟ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ಹಸ್ಬೆಂಡ್? ಸೊ ದಿಸ್ ಈಸ್ ವೆರಿ ನೈಸ್ ಕ್ವೆಶನ್ ಆ್ಯಕ್ಚುಲಿ. ನಾವು ಫಸ್ಟ್ ಆಫ್ ಆಲ್ ನಮ್ಮಿಬ್ಬರಲ್ಲಿ ಹಿಂಗಂದರೆ, ನಾವು ಜಗಳ ಮಾಡಿಬಿಡ್ತೀವಿ, ಫುಲ್ ಆರ್ಗ್ಯುಮೆಂಟ್, ದೊಡ್ಡ ಜಗಳನೇ, ಚೆನ್ನಾಗಿ ಮಾತಾಡ್ಬಿಡ್ತೀವಿ ಅಲ್ಲಿ ಇಲ್ಲಿಗೂ. ಲೈಕ್ ಈ ವಿಲ್ ಶೌಟ್ ಅಟ್ ಮೀ, ಐ ವಿಲ್ ಶೌಟ್ ಅಟ್ ಹಿಮ್, ಇಲ್ಲ ಆಗ್ಬಿಡತ್ತೆ. ಅಟ್ ಲಾಸ್ಟ್ ಲೈಕ್ ಆಫ್ಟರ್ ಲೈಕ್ 10-15 minutes ನಾವು ಈಸ್ ನಾಟ್ ಲೈಕ್ ದಟ್ ಪರ್ಸನ್. ನನ್ನ ಹಸ್ಬೆಂಡ್ ಬಂದು ತಕ್ಷಣ ಏನಾದ್ರು ಫೈಟ್ ಆದರೆ, ಲೈಕ್ ಫೈಟ್ ಆಗಿದ ತಕ್ಷಣವೇ ನಾವು ಸಾರ್ಟ್ ಔಟ್ ಮಾಡ್ಕೊಬೇಕು ಅಂಥ ಪರ್ಸನ್ನು ನನ್ನ ಹಸ್ಬೆಂಡ್ ಬಂದು. ಲೈಕ್ ಇಮ್ಮಿಡಿಯೇಟ್ಲಿ ನಿಮ್ಗೆ ಏನಾದ್ರು ಸೈಡಲ್ಲಿ ಏನಾದ್ರು ಗೇಮಿಂಗ್ ಸೌಂಡು, ಇಲ್ಲಾಂದರೆ ಒಬ್ಬರು ಕಿರ್ಚಾಡ್ತಾ ಇದ್ದಾರೆ ಅಂದರೆ ದಟ್ ಈಸ್ ಮೈ ಬ್ರದರ್. ಸೊ ಅವ್ನ ಸೈಡಲ್ಲಿ ಕೂತ್ಕೊಂಡು ಪಬ್ಜಿ ಆಡ್ತಾ ಇದ್ದಾನೆ ಗೈಸ್. ಸೊ ನಿಮಗೆ ಸೌಂಡ್ ಬಂದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನನ್ನ ಹಸ್ಬೆಂಡ್ ಬಂದು ನಾವೇನಾದ್ರು ಜಗಳ ಆಡಿಬಿಟ್ರೆ ತಕ್ಷಣ ಅವರಿಗೆ ಸಾಲ್ವ್ ಮಾಡ್ಕೊಬೇಕು. ಅವರಿಗೆ ಲೈಕ್ 1 hour 2 hour ಎಲಾಬ್ರೇಟ್ ಮಾಡ್ಕೊಳ್ಳೋಕೆ ಇಷ್ಟನೇ ಇಲ್ಲ. ಆದರೆ ನನಗೆ ಹಿಂಗಂದರೆ, ನಂಗೆ ಏನಾದ್ರು ಜಗಳ ಆಯ್ತಂದರೆ ನನಗೆ ಅಟ್ಲೀಸ್ಟ್ ಒಂದು ಮಿನಿಮಮ್ 10-15 minutes ಬೇಕು. ಲೈಕ್ ನನಗಂತಲೇ ಒಂದು ಅಲೋನ್ ಮೀ ಟೈಮ್ ತೊಗೊಂಡು, ಲೈಕ್ ನಾನು ಏನೇನು ಫೈಟು, ಎಲ್ಲಿಂದ ಸ್ಟಾರ್ಟ್ ಆಯಿತು, ಎಲ್ಲ ಎಂಡ್ ಆಯಿತು, ಅವ್ರು ಏನೇನು ಮಾತಾಡಿದ್ರು, ನಾನೇನು ಮಾತಾಡಿದೆ, ಅದೆಲ್ಲ ಒಂದು ಫಿಗರ್ ಔಟ್ ಮಾಡೋಕ್ಕೆ ನಂಗೆ ಅಟ್ಲೀಸ್ಟ್ 10-15 minutes ಟೈಮ್ ತೊಗೊಂಡು ಅದಾದಮೇಲೆ ನನಗೆ ಮಾತಾಡೋಕ್ಕೆ ಇಷ್ಟ. ಬಟ್ ದೆನ್ ನನ್ನ ಹಸ್ಬೆಂಡ್ ಹಂಗಲ್ಲ. ಸೊ ಅದರಿಂದ ಏನಾಗ್ಬಿಟ್ಟಿದೆ, ಲೈಕ್ ಆಫ್ಟರ್ ಲೈಕ್ 1 year, ಲೈಕ್ ನಾನು ಅರ್ಥ ಮಾಡ್ಕೊಂಡು, ನಾವು ಮದುವೆ ಮುಂಚೆ ಲೈಕ್ ಲವ್ ಮಾಡಿದ್ವಿ. ಲೈಕ್ 1 hour ಅಂತ ಇದ್ದೀನಿ, 1 year ಲವ್ ಮಾಡಿದ್ವಿ. ಬಟ್ ದೆನ್ ಅವಾಗೂ ತುಂಬ ಜಗಳ ಆಡ್ತಾ ಇದ್ವಿ. ಆ್ಯಂಡ್ ಕಾಲ್ಸ್ ಡಿಸ್ಕನೆಕ್ಟ್ ಮಾಡೋದಾಗಲಿ, ನಾನು ಫ್ಲೈಟ್ ಮೋಡಲ್ಲಿ ಹಾಕೋದಾಗಲಿ, ಲೈಕ್ ತುಂಬ ಕಿತಾಪತಿ ಎಲ್ಲ ಮಾಡ್ತಿದ್ದೆ. ಬಟ್ ಮದುವೆ ಆದಮೇಲೆ ಐ ಅಂಡರ್ಸ್ಟುಡ್ ಹೌ ಈಸ್ ಹಿ, ವಾಟ್ ಈ ವಾಂಟ್. ಆ್ಯಂಡ್ ಅವ್ರು ಹೇಳಿದ್ಮೇಲೆ ನಂಗೆ ಅರ್ಥ ಆಯಿತು, ಎಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಫ್ಟರ್ ಆರ್ಗ್ಯುಮೆಂಟ್ ಆ ಸೆಕೆಂಡಲ್ಲಿ ನಮ್ಮ ಈಗೋನ ಬಿಟ್ಟು ನಾವು ಮಾತಾಡೋದು ಒಳ್ಳೆಯದು. ನಾವು ಸಾರ್ಟ್ ಔಟ್ ಮಾಡಿಕೊಂಡು ತಿರ್ಗಾ ಲೈಕ್ 10-15 minutes ಟೈಮ್ ತೊಗೊಂಡಿನಿ. ಆ 10-15 minutes ನಾವು ಏನಕ್ಕೆ ಸಪ್ರೇಟಾಗಿ ಟೈಮ್ ವೇಸ್ಟ್ ಮಾಡೋದು? ಸೊ ಇಮಿಡಿಯೇಟ್ಲಿ ಆಫ್ಟರ್ ಫೈಟ್, ಟೇಕ್ ಔಟ್ ಯುವರ್ ಈಗೋ ಆ್ಯಂಡ್ talk to your love person. So that is what I learned. And after marriage 1 year ಆದಮೇಲೆ ಐ ಆಲ್ಸೋ ಲೈಕ್ ಜಗಳ ಆಗಿದ ತಕ್ಷಣವೇ ನಾನು ಮಾತಾಡ್ಬಿಡ್ತೀನಿ ಅವ್ರ ಜೊತೆ. ನಾನು ಮಾತಾಡಿಲ್ಲ ಅಂದ್ರೂ ಅವ್ರು ಬಂದು ನನ್ನ ಹತ್ರ ಮಾತಾಡ್ಬಿಡ್ತಾರೆ. ಆ್ಯಂಡ್ ಇವಾಗೆಲ್ಲ ನಾವು ಜಗಳನೇ ಆಡ್ತಿಲ್ಲ, ಟಚ್ಚು ನಾವು ಜಗಳನೇ, ಆರ್ಗ್ಯುಮೆಂಟೇ ಬರಲ್ಲ ನಮ್ಮಿಬ್ಬರದಲ್ಲಿ. ಲೈಕ್ ಹಂಗೆ ಆರ್ಗ್ಯುಮೆಂಟೇ ಬರಲ್ಲ, ವಿ ಜಸ್ಟ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಆ್ಯಂಡ್
ಫೈಟ್ಸ್ ಆರ್ ಡಿಕ್ರೀಸಿಂಗ್. ಟಚ್ ವುಡ್, ಕಣ್ಣಿಗೆ ಪಡಿ ಪ್ಲೀಸ್. ಸೊ ಸೆಕೆಂಡ್ ಕ್ವೆಶನ್ ಬಂದು, ಕ್ವೆಶನ್ ಅಲ್ಲ ಅದು ಕಾಂಪ್ಲಿಮೆಂಟ್. ಪೂಜಾ PMS ಗೌಡ ಅಂತ ಹೇಳಿರೋದು. ತುಂಬ ಚೆನ್ನಾಗಿದೆ ನಿಮ್ಮ ಕನ್ನಡ, ನಾನು ನಿಮ್ಮ ಇಲ್ಲ ವಿಡಿಯೋ ನೋಡ್ತೀನಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಪೂಜಾ. ಒಬ್ಬರು ಸೆಕೆಂಡ್ ಕ್ವೆಶನ್ ಬಂದು ITinyKDI ಅಂತ ಅವ್ರದ್ದು ಯೂಸರ್ ID. ಸೊ ಕ್ಯಾನ್ ಯು ಟೆಲ್ ಮೀ ಯೋರ್ ಏಜ್ ಆ್ಯಂಡ್ ಇಯರ್, ಬಿಕಾಸ್ ಇಟ್ಸ್ ಸ್ಟಿಲ್ ಯು ಆರ್ ಲುಕಿಂಗ್ ಕ್ಯೂಟ್ ಆ್ಯಂಡ್ ಸ್ಮಾಲ್ ಗರ್ಲ್. ಇದು ಕಾಂಪ್ಲಿಮೆಂಟಾ? ಥ್ಯಾಂಕ್ ಯು ಸೋ ಮಚ್. ಬಟ್ ದೆನ್ ನಾನು ಇವಾಗ 25 years old. ಸೊ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನಾನು ಯಾವ ಇಯರಲ್ಲಿ ಹುಟ್ಟಿದ್ದು ಅಂತ. ಆ್ಯಂಡ್ ನಾವು ನೆಕ್ಸ್ಟ್ ಕ್ವೆಶನ್ ಬಂದು ಶ್ರವ್ಯ ಅವ್ರು ಕೇಳಿದ್ದಾರೆ, ಕ್ಯಾನ್ ಯು ಮೇಕ್ ಸ್ಯಾಂಪಲ್ ವಿಡಿಯೋ ಆಫ್ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಪ್ಲೀಸ್ ಅಂತ. ಡೆಫಿನೆಟ್ಲಿ ಐ ವಿಲ್ ಡೂ ಇಟ್. ಲೈಕ್ ತುಂಬ ಜನ ಬಂದು ಸಮ್ ಪೀಪಲ್ ಕೆನಾಟ್ ಅಫೋರ್ಡ್ ಮನಿ. ನಾನು ಇವಾಗ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ತೆಗಿತಾ ಇದ್ದೀನಿ, 10 days ಆನ್ಲೈನ್ ಕೋರ್ಸ್. ಆ್ಯಂಡ್ ಪ್ರೈಸ್ ಬಂದು 999. ಲೈಕ್ 6 ಗಂಟೆಯಿಂದ 7 ಗಂಟೆ 1 hour ಕ್ಲಾಸ್ ಇರುತ್ತೆ. ಸೊ ಲ್ಯಾಂಗ್ವೇಜ್ ಬಂದು ಕನ್ನಡದಲ್ಲೇ ನಾನು ಹೇಳ್ಕೊಡ್ತಾ ಇರೋದು. ಸೊ ಒಬ್ಬೊಬ್ಬರಿಗೆ ಲೈಕ್ ಅಫೋರ್ಡ್ ಮಾಡೋಕ್ಕಾಗಲ್ಲ. 999 ಬಂದು ಇಟ್ಸ್ ಅ ಹ್ಯೂಜ್ ಅಮೌಂಟ್. ಆ್ಯಂಡ್ ಒಬ್ಬೊಬ್ರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ಅಂಥವ್ರಿಗೆ ನಾನು ಡೆಫಿನೆಟ್ಲಿ ಒಂದು ಸ್ಮಾಲ್ ಲೈಕ್ ಒಂದು ಸಮ್ಮರಿ ವಿಡಿಯೋ ನಾನು ಮಾಡ್ತೀನಿ ಬೈ ದಿಸ್ ಇಯರ್ ಎಂಡ್, ಡಿಸೆಂಬರ್ ಒಳಗಡೆ. ಬಿಕಾಸ್ ನಾನು ಕೇರಳಗೆ ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ. ಮೇ ಬಿ ನವಂಬರ್ ಎಂಡಲ್ಲಿ ನಾನು ಹೋಗ್ಬೋದು ಅನಿಸುತ್ತೆ ಕೇರಳಗೆ. ಸೊ ಡಿಸೆಂಬರಲ್ಲಿ ಟೈಮ್ ಮಾಡಿಕೊಂಡು ಡೆಫಿನೆಟ್ಲಿ ವಿಡಿಯೋ ಮಾಡ್ತೀನಿ. ತುಂಬ ಜನ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಲೈಕ್ ನೆಕ್ಸ್ಟ್ ಬಂದು ಪರಶುರಾಮ್ ಅಂತ ಒಬ್ಬರು, ನ್ಯಾಚುರಲ್ ಫೇಸ್ ಸೋ ಪ್ರಿಟಿ ಅಂತ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪರಶುರಾಮ್. ಧನಶ್ರೀ ಅಂತ ಇದೆ, ಧನಶ್ರೀ.13. ಅವ್ರ ಕ್ವೆಶನ್ ಬಂದು, ಹೌ ಡಿಡ್ ಯು ಲರ್ನ್ ಅಬೌಟ್ ಮ್ಯಾನಿಫೆಸ್ಟೇಷನ್? ಸೊ ಮ್ಯಾನಿಫೆಸ್ಟೇಷನ್ ನಾನು ಹೆಂಗೆ ಕಲ್ತಿದ್ದೆ ಅಂದರೆ, ಫಸ್ಟ್ ಆಫ್ ಆಲ್ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀನಿ ಅಂತಲೇ ಗೊತ್ತಿದ್ದಿಲ್ಲ. ನನ್ನ ಲೈಕ್ ವೆನ್ ಐ ವಾಸ್ ಇನ್ 10th grade 9th grade ಆವಾಗ ನನಗೆ ಏನಾದ್ರು ಒಂದು ಬೇಕಂದರೆ ನಾನು ಅದನ್ನ ವಿಶ್ವಲೈಸ್ ಮಾಡ್ಕೊಳ್ಳೋದಾಗಲಿ, ನಾನೇ ಅದು ನಂಗೆ ಸಿಕ್ಕಿದ್ರೆ ಹಿಂಗಿರ್ತಾಯಿತ್ತು ಆ ಥರ ಎಲ್ಲ ಇಂಡೈರೆಕ್ಟ್ಲಿ ನಂಗೆ ಗೊತ್ತಿಲ್ದಿರೇ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೆ. ಬಟ್ ನಂಗೆ ಅವಾಗ ಅದು ಮ್ಯಾನಿಫೆಸ್ಟೇಷನ್ ಅಂತಲೇ ನಂಗೆ ವರ್ಡ್ ಗೊತ್ತಿದ್ದಿಲ್ಲ. ದೆನ್ ನಂಗೆ ಏನೇನು ಸಿಗ್ತಾ ಹೋಯಿತು, ನನ್ನ ಲೈಫಲ್ಲಿ ಏನೇನು ನಂಗೆ ಬೇಕೋ ಅದೆಲ್ಲ ನನಗೆ ಅಟ್ರ್ಯಾಕ್ಟ್ ಆಗೋಕ್ಕೆ ಶುರು ಆಯಿತು. ಐ ಗಾಟ್ ಥಿಂಗ್ಸ್ ವಾಟ್ ಎವರ್ ಐ ವಾಂಟೆಡ್. ದೆನ್ ಐ ಅಂಡರ್ಸ್ಟುಡ್ ಐ ಆಮ್ ಮ್ಯಾನಿಫೆಸ್ಟಿಂಗ್ ಇಂಡೈರೆಕ್ಟ್ಲಿ. ಆ್ಯಂಡ್ ದೆನ್ ನಾನು ಏನು ಮಾಡಿದೆ, ಕ್ಲಾಸಸ್ ಜಾಯ್ನ್ ಆದೆ. ದೇರ್ ಆರ್ ಸೋ ಮೆನಿ ಲೈಕ್ ಆನ್ಲೈನ್ ಕೋರ್ಸಸ್, ಆಫ್ಲೈನ್ ಕೋರ್ಸಸ್. ಸೊ ನಾನು ಆಫ್ಲೈನ್ ಕೋರ್ಸಲ್ಲಿ ಲೈಕ್ ಅರೌಂಡ್ 3 months ಐ ಟುಕ್ ಅ ಕೋರ್ಸ್ ನಿಯರ್ ಬ್ಯಾಂಗ್ಳೂರ್. ಸೊ ಅಲ್ಲಿ ನಾನು ಒಂದು ಸೆಂಟರ್ ಇದೆ ಬೆಲ್ಲಂದೂರಲ್ಲಿ, ನಾನು ಅಲ್ಲಿ ಒಂದು ಕೋರ್ಸ್ ತೊಗೊಂಡೆ. ಆ್ಯಂಡ್ ಐ ಲರ್ನ್ ವಾಟ್ ಈಸ್ ಅಬೌಟ್ ಮ್ಯಾನಿಫೆಸ್ಟೇಷನ್. ಆ್ಯಂಡ್ ದೆನ್ ಇನ್ನೂ ಜಾಸ್ತಿ ಕಲಿಬೇಕು ಅಂತ ನಾನು ಏನು ಮಾಡಿದೆ, ಐ ಸ್ಟಾರ್ಟೆಡ್ ಜಾಯ್ನಿಂಗ್ ಲೈಕ್ ಆನ್ಲೈನ್ ಕೋರ್ಸಸ್. ಲೈಕ್ ಸಿಗ್ತಾಯಿತ್ತು ನನಗೆ ಸರ್ಚ್ ಮಾಡಿದಾಗ. ಆ್ಯಂಡ್ ನಾನು ಆ ಕ್ಲಾಸ್ಗೆಲ್ಲ ಜಾಯ್ನ್ ಆಗ್ತಿದ್ದೆ. ಹಂಗೆ ನಾನು ಕಲಿತಾ ಬಂದೆ. ಅದಾದಮೇಲೆ ನಾನು ಐ ಸ್ಟಾರ್ಟೆಡ್ ಇಂಪ್ಲಿಮೆಂಟಿಂಗ್ ಆನ್ ಮೈ ಸೆಲ್ಫ್. ದೆನ್ ಐ ಸ್ಟಾರ್ಟೆಡ್ ರೀಡಿಂಗ್ ಲಾಟ್ ಆಫ್ ಬುಕ್ಸ್. ಇವಾಗ ದ ಸೀಕ್ರೆಟ್ ಇರಲಿ, ದ ಗ್ರೇಟೆಸ್ಟ್ ಸೀಕ್ರೆಟ್, ಮತ್ತು ದ ಮ್ಯಾಜಿಕ್, ದಿ ಪವರ್, ಇಷ್ಟೊಂದು ಬುಕ್ ನಾನು ಓದೋಕ್ಕೆ ನಾನು ಶುರು ಮಾಡಿದೆ. ಅಬೌಟ್ ದಿ ಸಬ್ಕಾನ್ಷಿಯಸ್ ಮೈಂಡ್ ಬೈ ಜೋಸೆಫ್ ಮರ್ಫಿ, ಅವ್ರ ಬುಕ್ಕೂ ನಾನು ಓದಿದ್ದೀನಿ. ಆ್ಯಂಡ್ ದೆನ್ ಜಾಸ್ತಿ ಯೂಟ್ಯೂಬಲ್ಲಿ ಲೈಕ್ ಆಲ್ ದಿ ಹೋಲಿಸ್ಟಿಕ್ ಪೀಪಲ್ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾರೆ. ಸೊ ಅವರ ವೀಡಿಯೋಸ್ ಮಾಡಾಗ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ, ಅದೆಲ್ಲ ನಾನು ನೋಡಿ ನನ್ನ ಲೈಫಲ್ಲೂ ಎಕ್ಸ್ಪೀರಿಯನ್ಸ್ ಮಾಡಿ. ಆ್ಯಂಡ್ ದಟ್ಸ್ ಹೌ ನನಗೆ ಒಳ್ಳೇದಾಗ್ತಿದೆ ನನ್ನ ಲೈಫಲ್ಲಿ. ನಂಗೆ ಏನೇನು ಬೇಕೋ ಎಲ್ಲ ಸಿಗ್ತಾ ಹೋಯಿತು. ಮೈ ಲೈಫ್ ಬಿಕಮ್ ವೆರಿ ಈಸಿಯರ್ ಆ್ಯಂಡ್ ವೆರಿ ಬ್ಯೂಟಿಫುಲ್. ಸೊ ದಟ್ ಈಸ್ ವೈ ಐ ಥಾಟ್ ನನ್ನ ಲೈಫಲ್ಲೂ ಒಳ್ಳೇದಾಗ್ತಿದೆಲ್ಲ, ವೈ ಕಾಂಟ್ ಐ ಮೇಕ್ ಅದರ್ಸ್ ಲೈಫ್ ಹ್ಯಾಪಿ ಅಂತ ನಾನು ಈ ಕ್ಲಾಸ್ ಶುರು ಮಾಡಿದ್ದು. ಬಟ್ ಒಂದು ತಿಳ್ಕೊಳ್ಳಿ, ನೀವು ಕಾಸು ಕೊಟ್ಟು ನನ್ನ ಕ್ಲಾಸ್ಗೆ ಜಾಯ್ನ್ ಆದರೆ ನಿಮಗೆ ಅದು ಒಳಗಡೆ ಇದ್ದಿರುತ್ತೆ. ಲೈಕ್ ನಾನು ಕಾಸು ಪೇ ಮಾಡಿದ್ದೀನಿ, ವೇಸ್ಟ್ ಮಾಡಬಾರ್ದು, ಕ್ಲಾಸ್ಗೆ ಜಾಯ್ನ್ ಆಗೋಣ, ಕೇಳಿಸ್ಕೊಳ್ಳೋಣ ಅಂತ ಆ ಇಂಟೆನ್ಷನಲ್ಲಿ ಅಟ್ಲೀಸ್ಟ್ ನೀವು 10 daysವರೆಗೂ ಕಂಪ್ಲೀಟ್ ಮಾಡಿ ನಾನು ಏನೇನು ಹೇಳ್ಕೊಡ್ತೀರಾ ಶ್ರದ್ಧೆಯಿಂದ ಕಲಿತೀರಾ. ಅದೇ ನಾನು ಫ್ರೀಯಾಗಿ ನಾನು ಕ್ಲಾಸ್ ಶುರು ಮಾಡಿದ್ರೆ ಒಂದಿನ ಜಾಯ್ನ್ ಆಗ್ತೀರಾ, ಇನ್ನೊಂದು ದಿನ ಜಾಯ್ನ್ ಆಗೋಲ್ಲ. ಅಯ್ಯೋ ಬಿಡು ನೆಕ್ಸ್ಟ್ ಬ್ಯಾಚಲ್ಲೂ ಅವಳು ಫ್ರೀಯಾಗೆ ಸ್ಟಾರ್ಟ್ ಮಾಡ್ತಾಳೆ, ಆ ಬ್ಯಾಚಲ್ಲಿ ಜಾಯ್ನ್ ಆದರೆ ಆ ಬ್ಯಾಚಲ್ಲಿ ಜಾಯ್ನ್ ಆಗಿ ಕೇಳಿಸ್ಕೊಳ್ಳೋಣ. you'll start misusing my class. So that is why I don't want it to be free. So it should be paid version anta I'm taking for 999 rupees. Laya Shri
ಚಿರುಕುರು ಅಂತ ಒಬ್ರು ಯೂಸರ್ ನೇಮ್. ಮ್ಯಾಮ್, ವಾಟ್ ಈಸ್ ಮೀನಿಂಗ್ ಆಫ್ ಮ್ಯಾನಿಫೆಸ್ಟೇಷನ್? ಮ್ಯಾನಿಫೆಸ್ಟೇಷನ್ ಇಸ್ ನಾಟ್ ಅ ಲೈಕ್ ಅ ಮ್ಯಾಜಿಕ್. ನಿಮ್ಮ ಲೈಫಲ್ಲಿ ಏನು ಇಟ್ಸ್ ನಾಟ್ ಅ ಮ್ಯಾಜಿಕ್. If you believe in yourself, the magic happens. So if you believe in yourself that you can buy a dream car, definitely I will give you assure you will buy the dream car within like a period, within a short period you can buy your dream car. So if you start believing in yourself, when you're being very grounded to the nature, when you believe in your mindset, when you believe in the science, that is what the magic happens. And manifestation andre, this is a meaning, it's all about your energy, belief, frequency, vibration is aligned. So when it is all this energy, feeling, thought is aligned, whatever you feeling to get it, when you like nimgenaru like ansute that I can do it, I will do it, and when you do it, definitely it is called a manifestation. ಒಬ್ಬರು ಲೈಕ್ ಕಮೆಂಟ್ ಹಾಕಿದ್ರು ಲೈಕ್ ಲಾಂಗ್ ಬ್ಯಾಕ್. ನಾನು ಒಂದು ಮ್ಯಾನಿಫೆಸ್ಟೇಷನ್ ಸ್ಟೋರಿ ನನ್ನ ಕೀರ್ತನ ರಾಜೇಶ್ವರಿ ಅಕೌಂಟಲ್ಲಿ ಸ್ಟೋರಿ ಹಾಕಿದೆ, ಲೈಕ್ ಹೂ ಎವರ್ ವಾಂಟ್ಸ್ ಟು ಜಾಯಿನ್ ಮೈ ಕ್ಲಾಸ್ ರಿಜಿಸ್ಟರ್ ಆಗಿ ಅಂತ. ಅವಾಗ ಸ್ಟೋರಿ ಇದೆ ಇನ್ಸ್ಟಾಗ್ರಾಮಲ್ಲಿ, ನಿಮ್ಗೊಂದು ಆಪ್ಷನ್ ಇದೆ ಕಮೆಂಟ್ ಕೊಡೋಕ್ಕೆ. ಸೊ ಒಂದು ಕಮೆಂಟ್ ಬಂದಿತ್ತು ಲೈಕ್ ನೀವೇನು ದೇವ್ರಲ್ಲ ಟು ಸಾಲ್ವ್ ಅವರ್ ಪ್ರಾಬ್ಲಮ್ಸ್ ಅಂತ. ಮೇ ಬಿ ಐ ಆಮ್ ನಾಟ್ ಅ ಗಾಡ್, ನಿಮ್ಗಳಿಗೆ ಲೈಕ್ ನಾನು ಏನು ಗಾಡ್ ಅಲ್ಲ, ಬಟ್ ದೆನ್ ಐ ಆಮ್ ಅ ಪರ್ಫೆಕ್ಟ್ ಹೀಲರ್ ಫಾರ್ ಯು. ಇಫ್ ಯು ಆರ್ ಅಂಡರ್ಗೋಯಿಂಗ್ ಎನಿ ಟ್ರಾಮಾಸ್, ಏನಾದ್ರು ನೆಗೆಟಿವ್, ವೆನ್ ಯು ಆರ್ ಸ್ಟಿಲ್ ವೈಬ್ರೇಟಿಂಗ್ ನೆಗೆಟಿವ್ಲಿ, ವೆನ್ your body full of when your body, your mind is full of negative thoughts, I am the best healer for you, which I can bring out all that negative thoughts from your, when I can take out all your negative things from your brain, from your mind. I'm not a god, but I'm a helper, I'm a healer for you. So next question bandu, God's savior, what is your skincare sis? ನನ್ನ ಸ್ಕಿನ್ ಕೇರ್ ಇವಾಗ ರೂಟೀನ್ ಚೇಂಜ್ ಆಗಿಬಿಟ್ಟಿದೆ. ನಾನು ರೀಸೆಂಟ್ಲಿ ನನ್ನ ಸ್ಕಿನ್ ಕೇರ್ ವಿಡಿಯೋ ಹಾಕಿದ್ನಲ್ಲ, ಸೊ ಇವಾಗ ನಾನು ನನ್ನ ಸ್ಕಿನ್ ಕೇರ್ನ ರೂಟೀನ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಮೇ ಬಿ ನೆಕ್ಸ್ಟ್ ಯಾವಾಗ ನಂಗೆ ಟೈಮ್ ಸಿಕ್ಕಿದ್ರೆ ಐ ವಿಲ್ ಸ್ಟಾರ್ಟ್ ಎಕ್ಸ್ಪ್ಲೇನಿಂಗ್ ಅಬೌಟ್ ಮೈ ಸ್ಕಿನ್ ಕೇರ್. ಮಾತ್ರ ಅಲ್ಲ, ನನ್ನ ಹೇರ್ ಕೇರ್ನೂ ನನ್ನ ಹೇರ್ ಕೇರ್ನೂ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಐ ಸ್ಟಾರ್ಟೆಡ್ ಯೂಸಿಂಗ್ ಲೈಕ್ 2 ಸೀರಮ್ ಫಾರ್ ಹೇರ್ ರೀಗ್ರೋತ್, ಲೈಕ್ ಚೆನ್ನಾಗಿ ಗ್ರೋತ್ ಆಗೋಕ್ಕೆ ಮತ್ತು ಹೇರ್ ಫಾಲ್ ರೆಡ್ಯೂಸ್ ಆಗೋಕ್ಕೆ. ಆ್ಯಂಡ್ ದೆನ್ ಲೈಕ್ ಸ್ವಲ್ಪ ಥಿಂಗ್ಸ್ ಹ್ಯಾವ್ ಸ್ಟಾರ್ಟೆಡ್. ಸೊ ಒನ್ಸ್ ಅದು ನನ್ನ ಎಫೆಕ್ಟ್ ಗೊತ್ತಾದಮೇಲೆ ಐ ವಿಲ್ ಶೇರ್ ಯು ಇನ್ ನೆಕ್ಸ್ಟ್ ವ್ಲಾಗ್. ತುಂಬ ಜನ ಮ್ಯಾನಿಫೆಸ್ಟೇಷನ್ ಬಗ್ಗೆನೇ ಕೇಳಿದಾರಪ್ಪ. ಸೊ ನೆಕ್ಸ್ಟ್ ಬಂದು HKP ಆರ್ಟಿಸ್ಟ್, ಅಕ್ಕ ವಾಟ್ ಈಸ್ ಯೋರ್ ಒಪಿನಿಯನ್ ಆನ್ ಗೆಟಿಂಗ್ ಮ್ಯಾರಿಡ್ ಟು ಎಲ್ಡರ್ ಗರ್ಲ್? ಸೊ ಏಜ್ ಇಸ್ ಜಸ್ಟ್ ಅ ನಂಬರ್ ಗೈಸ್. ಫಸ್ಟ್ ಥಿಂಕ್ ಅಬೌಟ್ ದಿಸ್, ಫಸ್ಟ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದಿ ಏಜ್. ನನ್ನ ಹಸ್ಬೆಂಡಿಗೆ ಹೇಳ್ತಾರೆ, ಇವಾಗ ಈ ಕ್ಯಾಲೆಂಡರು ಇದ್ದಿಲ್ಲ ಅಂದರೆ, ಈ ಡೇಟ್ಸ್ ಇದ್ದಿಲ್ಲ ಅಂದರೆ, ನಿಮ್ಮ ಬರ್ತ್ ಡೇಟು ಕ್ಯಾಲ್ಕುಲೇಷನ್ ಎಲ್ಲ ಏನೂ ಗೊತ್ತಿದ್ದಿಲ್ಲ ಅಂದರೆ, ನೀವು ಲೈಕ್ ಏಜ್ ಬಗ್ಗೆನೇ ಗೊತ್ತಿರ್ತಾ ಇದ್ದಿಲ್ಲ. ಆ್ಯಂಡ್ ನಿಮ್ಗೆ ಯಾರು ಇಷ್ಟ ಅವ್ರನ್ನ ಪ್ರೀತಿ ಮಾಡ್ಕೊತಾ ಇದ್ರಿ, ಮದುವೆ ಆಗ್ತಾಯಿದ್ರಿ. ಸೊ ದಟ್ ಈಸ್ ಆಲ್ಸೋ ಲಾಜಿಕ್, ಇಟ್ ಮೇಕ್ಸ್ ಅ ಸೆನ್ಸ್. ನನ್ನ ಹಸ್ಬೆಂಡು ಹೇಳ್ತಾರೆ ಏಜ್ ಇಸ್ ಜಸ್ಟ್ ಅ ನಂಬರ್. ಪ್ರೀತಿ ಅನ್ನೋದು ಲೈಕ್ ಲವ್ ಅನ್ನೋದು ವಾಟ್ ಇಟ್ ಈಸ್ ಜಸ್ಟ್ ಅ ಹಾರ್ಟ್ ಟು ಹಾರ್ಟ್ ಕನೆಕ್ಷನ್. ಇಫ್ ಯು ಫೀಲ್ ದಟ್ ಗರ್ಲ್ ಈಸ್ ಅ ರೈಟ್ ಪರ್ಸನ್ ಫಾರ್ ಯು, ಯು ಕ್ಯಾನ್ ಗೋ ಅಹೆಡ್. ಡೋಂಟ್ ಥಿಂಕ್ ಶಿ ಈಸ್ ಹೆಲ್ಡರ್, ಅವಳು ಚಿಕ್ಕವಳು ಇಲ್ಲ ದೊಡ್ಡವಳು ಅಂತ ಅದ್ರ ಬಗ್ಗೆ ಡೋಂಟ್ ಇವನ್ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಇಫ್ ಯು ಲವ್ ದಟ್ ಗರ್ಲ್, ಈವನ್ ಶೀ ಲವ್ಸ್ ಯು, ಇಫ್ ಶಿ ರೆಸ್ಪೆಕ್ಟ್ಸ್ ಯು, ಈವನ್ ಯು ರೆಸ್ಪೆಕ್ಟ್ ಹರ್, ಬೋತ್ ಹ್ಯಾವ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಹಂಗಂದರೆ go marry her. She's your right person, she's your right soul. ಒಂದು ಯೂಸರ್ ನೇಮ್ ಹಾಯ್ ನಾನು ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ನೀವು ನೋಡ್ಕೊಳ್ಳಿ. ಟೆಲ್ ಯು 3 ಪಾಸಿಟಿವ್ ಆ್ಯಂಡ್ 3 ನೆಗೆಟಿವ್ ಆಫ್ ಯೋರ್ ಪಾರ್ಟ್ನರ್. 3 ಪಾಸಿಟಿವ್ about my Devata is he respects my decision. ಸೆಕೆಂಡ್ ಒನ್ ಬಂದು, ಅವ್ರು ಏನಾದ್ರು ಒಂದು ತೊಗೊಬೇಕಂದ್ರೆ, ಏನಾದ್ರು ಒಂದು ಆರ್ಡರ್ ಮಾಡಬೇಕಂದ್ರೆ, ಈವನ್ ಈಸ್ ಇಂಡಿಪೆಂಡೆಂಟ್ ಪರ್ಸನ್, ಬಟ್ ದೆನ್ ಅವ್ರಿಗೇನು ಅನ್ಸುತ್ತೆ, ಇವಾಗ ಅವ್ರಿಗೆ ಒಂದು ಟೀ ಶರ್ಟ್ ತೊಗೊಬೇಕಂದ್ರೆ ಡೆಫಿನೆಟ್ಲಿ ಈ ಕ್ಯಾನ್ ಆರ್ಡರ್ ಬೈ ನಾಟ್ ಆಸ್ಕಿಂಗ್ ಮೀ ಅಲ್ವಾ. ಬಟ್ ದೆನ್ ವಾಟ್ ಯು ವಿಲ್ ಡೂ, ಈ ಟೀ ಶರ್ಟ್ ನಾನು ತೊಗೊಳ್ಳ ಅಂತ ಕೇಳ್ತಾರೆ. ಸೊ ದಟ್ ಈಸ್ ವಾಟ್ ಟಚಸ್ ಮೀ, ಲೈಕ್ ಈಸ್ ಲವ್ ಟುವರ್ಡ್ಸ್ ಮೀ ಟಚಸ್ ಮೀ. ಇವಾಗ
ಲೈಕ್ ಮೋಸ್ಟ್ ಆಫ್ ದಿ ಮೆನ್ ಬಂದು ಲೈಕ್ ಎಲ್ಲದಕ್ಕೂ ಕೇಳಲ್ಲ ಪರ್ಮಿಷನ್, ನಾನು ಇದು ತಗೊಳ್ಳ ಇದು ಮಾಡ್ಲಾ ಅಂತ. ಬಟ್ ಮೈ ಹಸ್ಬೆಂಡ್ ಇದು ನೀವು ಬೇರೆ ರೀತಿ ಕೆಟ್ಟದಾಗಿ ತಿಳ್ಕೊಂಡ್ರು ಐ ಡೋಂಟ್ ಕೇರ್, ಬಟ್ ದೆನ್ ದಟ್ ಈಸ್ ವಾಟ್ ಈ ರೆಸ್ಪೆಕ್ಟ್ಸ್ ಮೀ, ಈ ವಾಂಟ್ಸ್ ಮೈ ಒಪಿನಿಯನ್. ಸೊ ಇಲ್ ಆಸ್ಕ್ ಎವ್ರಿಥಿಂಗ್, ಲೈಕ್ ಒಂದು ಮಾಡಬೇಕಂದ್ರೆ ಇಲ್ ಆಸ್ಕ್ ಮೈ ಪರ್ಮಿಷನ್, ಕ್ಯಾನ್ ಐ ಡೂ ದಿಸ್, ಕ್ಯಾನ್ ಐ ಡೂ ದ್ಯಾಟ್ ಅಂತ. ದಟ್ ಈಸ್ ದಿ ಸೆಕೆಂಡ್ ಥಿಂಗ್ ವಾಟ್ ಐ ಲವ್ ಅಬೌಟ್ ಹಿಮ್, ದ ಪಾಸಿಟಿವ್ ಥಿಂಗ್. ಥರ್ಡ್ ಒನ್ ಬಂದು ಈ ಸಪೋರ್ಟ್ಸ್ ಟು ಮೈ ಕೆರಿಯರ್. ಲೈಕ್ ನಂಗೆ ಏನೇ ಆಸೆಗಳಿರಲಿ, ಇಲ್ಲ ನನಗೆ ಒಂದು ಕೆರಿಯರ್ ಐ ವಾಂಟ್ ಟು ಅಚೀವ್ ಬಿಗ್ ಇನ್ ಮೈ ಲೈಫ್, ಅದಕ್ಕೆ ಅವ್ರು ನನ್ನ ಸಪೋರ್ಟ್ ಆರ್ ನನ್ನ ಬ್ಯಾಕ್ ಪಿಲ್ಲರ್ ಬಂದು ನನ್ನ ಹಸ್ಬೆಂಡೇ. ಈಸ್ ಲೈಕ್ ಡೂ, ಐ ಆಮ್ ದೇರ್ ಫಾರ್ ಯು, ಯು ಡೂ ಎನಿಥಿಂಗ್, ಯು ಡೂ ವಾಟ್ ಎವರ್ ಯು ಲವ್, ಐ ವಿಲ್ ಬಿ ದೇರ್ ಫಾರ್ ಯು. ದಟ್ ಈಸ್ ದಿ 3 ಪಾಸಿಟಿವ್ ಥಿಂಗ್ಸ್. ಆ್ಯಂಡ್ ನೆಗೆಟಿವ್ ಥಿಂಗ್ ಬಂದರೆ ಈಸ್ ನಾಟ್ ಅ ಫುಡ್ಡಿ. ಇವಾಗ ನನಗೊಂದು ಪಾನಿಪುರಿ ತಿನ್ಬೇಕನ್ಸಿದ್ರೆ ನಾನು ಪಾನಿಪುರಿ ತೊಗೊತೀನಲ್ವ ಅಂತ ಹೇಳ್ತೀನಿ. ಅವಾಗ ನನಗಿಷ್ಟ ಇಲ್ಲ, ಬೇಕಾದ್ರೆ ನೀನು ತಿನ್ನು. ನನಗೆ ಹೆಂಗೆ ಗೊತ್ತಾ, ನನಗೊಂದು ಕಂಪನಿ ಬೇಕು ತಿನ್ನಾಗ. ನನಗೆ ಒಂದು ಬರ್ಗರ್ ತಿನ್ನೋಕೆ ಅನ್ಸುತ್ತೆ ಅಂದರೆ ಬರ್ಗರ್ ತಿನ್ನೋಣ, ಅಯ್ಯೋ ನನಗೆ ಬರ್ಗರೆಲ್ಲ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ಈ ಡಸಂಟ್ ಲೈಕ್ ಜಂಕ್ ಫುಡ್ಸ್, ಓನ್ಲಿ ಅನ್ನ ಸಾರು, ಫಿಶ್ಶು, ಇಲ್ಲ ಪಲ್ಯನೂ ಇಲ್ಲ, ಪಲ್ಯನೂ ತಿನ್ನಲ್ಲ ಅವರು, ಬರೀ ಫಿಶ್. ನಾನ್ ವೆಜ್ ಇದ್ದರೆ ಅನ್ನ ಸಾರಿದ್ರೆ ಸಾಕು, ಅವ್ರ ಲೈಫ್ ಪೂರ್ತಿ ಈ ವಿಲ್ ಸರ್ವೈವ್. ಬಟ್ ದೆನ್ ನನಗೆ ಹಂಗಲ್ಲ, ನನಗೆ ಜಂಕ್ ಫುಡ್ಸ್, ಅದು ಫುಡ್ ತಿನ್ನೋಕ್ಕೆ ಎಕ್ಸ್ಪ್ಲೋರ್ ಮಾಡೋಕ್ಕೆ, ಫುಡ್ ಥಿಂಗ್ಸಲ್ಲಿ ನನಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಇಷ್ಟ. ಬಟ್ ಈಸ್ ನಾಟ್ ಲೈಕ್ ದ್ಯಾಟ್. ಸೊ ಅದರಲ್ಲಿ ನೆಗೆಟಿವ್. ನೆಕ್ಸ್ಟ್ ಏನಂದರೆ ನೆಕ್ಸ್ಟ್ ಏನು ನೆಗೆಟಿವಲ್ಲಿ ನೆಕ್ಸ್ಟ್ ಏನಂದರೆ ನೆಗೆಟಿವ್ ಈಸ್ ನಾಟ್ ಎಕ್ಸ್ಟ್ರೋವರ್ಟ್ ಪರ್ಸನ್ ಅಲ್ಲ. ಇವಾಗ ನನ್ನ ಮನೇಲಾಗಲಿ, ಇಲ್ಲ ಅವ್ರ ನಮ್ಮ ಹಸ್ಬೆಂಡ್ ಮನೇಲಾಗಲಿ ಒಂದು ರಿಲೇಟಿವ್ ಬಂದರೆ ಹೋಗಿ ಮಾತಾಡಲ್ಲ. ಈಸ್ ಲೈಕ್ ಅವ್ರ ಮನೇಲಿ ರೂಮಲ್ಲೇ ಕೂತಿರ್ಬೇಕು. ಈ ಡಸಂಟ್ ಲೈಕ್ ಟು ಸೋಷಲೈಸ್ ಸೋ ಮಚ್. ಈಸ್ ಓನ್ಲಿ ಕಂಫರ್ಟ್ ಝೋನ್ ಬಂದು ಈಸ್ ಸ್ಮಾಲ್ ಸರ್ಕಲ್, ಒಂದು 3 ಫ್ರೆಂಡ್ಸ್ ಇದ್ದಾರೆ, ಅವ್ರ ಜೊತೆ ಮತ್ತು ನನ್ನ ಜೊತೆ ಕಂಫರ್ಟ್ ಝೋನ್. ಏನಿದ್ರೂ ಅವ್ರ ನಾಟಿಯಸ್ಟ್ ಥಿಂಗ್ಸ್, ಅವ್ರ ಹ್ಯಾಂಗ್ರಿಯಸ್ಟ್ ಥಿಂಗ್, anything he will show only to me or to his friends. Otherwise he doesn't like to socialize with any other people. So that is the negative thing. Next question bandu Happu Gowda ಅವರು ಕೇಳಿದ್ದಾರೆ, Onam dress stitched or ready made? Onam dress bandu it was semi stitch, like lehenga bandu it was semi stitched and blouse bandu naane ಹೊಲಿಸಬೇಕಾಗಿತ್ತು. So yeah. Isel.46 ಅವರು ಕೇಳಿದ್ದಾರೆ, baby plan. Right now we don't have any baby plan. First namdu career set ಆಗಬೇಕು. It's all about our career planning and then it comes to baby. I have to be physically, mentally, even my husband should be physically, mentally prepared alva. We both should be prepared physically and mentally to have a baby. So for that right now we are not ready. So let's see. ಒಬ್ಬೊಬ್ರು ರೀಸೆಂಟಾಗಿ ನಾನು ಆ್ಯಕ್ಚುಲಿ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ. ಲೈಕ್ ಸಮ್ ಸೀರೀಸಲ್ಲೆಲ್ಲ ನಾನು ಒಂದು ಸ್ವಲ್ಪ ದಪ್ಪ ಕಾಣ್ತಾ ಇದ್ದೀನಿ. ಸಿಸ್ಟರ್ ಪ್ರೆಗ್ನೆಂಟಾ ನೀವು ಅಂತ ಕಮೆಂಟ್ ಹಾಕ್ತಾರೆ. ಮತ್ತು ಇನ್ನೊಂದು ನಮ್ಮ ಅಮ್ಮಗೆ ಲೈಕ್ ಲಾಸ್ಟ್ ಟೂ ವ್ಲಾಗ್ಸ್ ಹಿಂದೆ ನಾನು ಕೇರಳ ಟು ಬ್ಯಾಂಗ್ಳೂರ್ ಒಂದು ವ್ಲಾಗ್ ಹಾಕಿದ್ದೆ. ಸೊ ಅಲ್ಲಿ ಏನಕ್ಕೆ ಇಷ್ಟು ತಿಂಗಳು ಏನಕ್ಕೆ ನಾನು ಆ ವ್ಲಾಗಲ್ಲಿ ಹೇಳಿದ್ದೀನಿ, 1 ತಿಂಗಳು ನಮ್ಮಮ್ಮ ಜೊತೆ ಇರೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಸೊ ಅದನ್ನ ಕೇಳಿಸ್ಕೊಂಡವ್ರು ಏನಕ್ಕೆ 1 ತಿಂಗಳು ನೀವು ಹೋಗಬೇಕು, ನೀವು ಪ್ರೆಗ್ನೆಂಟಾ ಅಂತೆಲ್ಲ ಕೇಳಿದ್ದಾರೆ. ನಾನು ಜಸ್ಟ್ ವೆಯ್ಟ್ ಗೇನ್ ಆಗಿರೋದು. ನಾನು ಏನಾದ್ರು ಪ್ರೆಗ್ನೆಂಟ್ ಆದರೆ ಫಸ್ಟು ಐ ವಿಲ್ ಬಿ ದಿ ಫಸ್ಟ್ ಪರ್ಸನ್ ಟು ರಿವೀಲ್ ಟು ಯು ಗೈಸ್. ಸೋಷಿಯಲ್ ಮೀಡಿಯಾದಲ್ಲಿ ನಾನು ಫಸ್ಟು ಹೇಳ್ಬಿಡ್ತೀನಿ ದಟ್ ಐ ಆಮ್ ಪ್ರೆಗ್ನೆಂಟ್ ಅಂತ. ಸೊ ರೈಟ್ ನೌ ಐ ಆಮ್ ನಾಟ್. ಸ್ಪಂದನಾ ಶೆಟ್ಟಿ ಅವ್ರು ಕೇಳಿದ್ದಾರೆ, ಹೌ ಇಸ್ ಯುವರ್ ಕರೆಂಟ್ ಲೈಫ್? ಮೈ ಕರೆಂಟ್ ಲೈಫ್ ಈಸ್ ಗೋಯಿಂಗ್ ವೆರಿ ಮಿಕ್ಸ್ಡ್. ಲೈಕ್ ಒಂದು ಕಡೆ ಇಮೋಷ್ನಲ್, ಒಂದು ಕಡೆ ಸ್ಟ್ರೆಸ್, ಇನ್ನೊಂದು ಕಡೆ ವೆರಿ ಪೀಸ್ಫುಲ್, ಇನ್ನೊಂದು ಕಡೆ ತುಂಬ ಬ್ಯುಸಿ. ಇಟ್ಸ್ ಆಲ್ ಮಿಕ್ಸ್ಡ್. ಸೊ ಸಮ್ಹೌ ಐ ಆಮ್ ಸಾರ್ಟಿಂಗ್ ಔಟ್ ಎವ್ರಿಥಿಂಗ್. ನೆಕ್ಸ್ಟ್ ಬಂದು ಮಿಸ್ಟರ್ ಪ್ರಜ್ವಲ್ ಅವ್ರು ಕೇಳಿದ್ದಾರೆ, ಯುವರ್ ಹಸ್ಬೆಂಡ್ ವಾಂಟ್ ಟಾಕ್ ಕನ್ನಡ ವೈ? ಈಸ್ ಅ ಮಲಯಾಳಿ. ಅಫ್ಕೋರ್ಸ್ ಈ ಡಸಂಟ್ ನೋ ಟು ಸ್ಪೀಕ್ ಕನ್ನಡ. ಇವಾಗ ನಾನು ಕನ್ನಡಿಗ, ನಾನು ನಮ್ಮ ಅತ್ತೆ ನಮ್ಮ ಮಾವ ಹತ್ರ ಮಲಯಾಳ ಮಾತಾಡಬೇಕಂತ, ಕಮ್ಯುನಿಕೇಟ್ ಮಾಡಬೇಕು ಅಂತ. ಬಿಕಾಸ್ ನಮ್ಮ ಅತ್ತೆಗೆ ಶಿ ಡಸಂಟ್ ನೋ ಕನ್ನಡ, ತಮಿಳ್ ಗೊತ್ತಿಲ್ಲ, ತೆಲುಗು ಗೊತ್ತಿಲ್ಲ, ಬೇರೆ ಮಲಯಾಳಂ ಬಿಟ್ಟು ಬೇರೆ ಯಾವ ಲ್ಯಾಂಗ್ವೇಜು ಗೊತ್ತಿಲ್ಲ. ಸೊ ಅವ್ರ ಹತ್ರ ಮಾತಾಡಬೇಕು ಅಂತ ನಾನು ಮಲಯಾಳಂ ಕಲ್ತಿದ್ದು. ಇಟ್ಸ್ ಮೈ ವಿಶ್
ನನಗಿಷ್ಟ ಆಯಿತು, ನಾನು ಕಲಿತೆ. ಇವಾಗ ನನ್ನ ಹಸ್ಬೆಂಡಿಗೆ ನಾನೇನು ಫೋರ್ಸ್ ಮಾಡಲ್ಲ, ನೀನು ಕನ್ನಡನ ಕಲಿ, ಕನ್ನಡದಲ್ಲಿ ನಮ್ಮಮ್ಮ ಜೊತೆ ಮಾತಾಡು. ನಮ್ಮಮ್ಮಗೆ ಹಿಂದಿ ಅರ್ಥ ಆಗುತ್ತೆ, ಇಂಗ್ಲೀಷ್ ಅರ್ಥ ಆಗುತ್ತೆ, ಮಲಯಾಳಂ ಇವಾಗ ಮಲಯಾಳಂ ಕಲ್ತಿದ್ದಾರೆ. ನಮ್ಮಮ್ಮಗೆ ತಮಿಳ್ ಬರುತ್ತೆ. ಸೊ ನನ್ನ ಹಸ್ಬೆಂಡಿಗೆ ತಮಿಳ್ ಬರುತ್ತೆ. ಸೊ ದೇ ಈಸಿ ಟು ಮಾತಾಡೋಕ್ಕೆ ಈಸಿ. ಸೊ ದೇ ಬೋತ್ ಆರ್ ಟಾಕಿಂಗ್. ನನ್ನ ತಮ್ಮ ಹತ್ರ ಇಂಗ್ಲೀಷು ಮಾತಾಡ್ತಾರೆ, ಇಂಗ್ಲೀಷ್ ಇಲ್ಲಾಂದರೆ ತಮಿಳಲ್ಲಿ ಮಾತಾಡ್ತಾರೆ, ಇಲ್ಲಾಂದರೆ ಸಮ್ಟೈಮ್ಸ್ ಕನ್ನಡ. ಆ್ಯಂಡ್ ಐ ಆಮ್ ನಾಟ್ ಫೋರ್ಸಿಂಗ್ ಮೈ ಹಸ್ಬೆಂಡ್ ಯು ಹ್ಯಾವ್ ಟು ಲರ್ನ್ ಕನ್ನಡ. ನಾನು ಕನ್ನಡಿಗ, ಅದಕ್ಕೆ ನೀನು ಕನ್ನಡ ಕಲಿಬೇಕು ಅಂತ ನಾನು ಏನವರಿಗೆ ಅಬ್ಜೆಕ್ಷನ್ ಹಾಕಲ್ಲ. ಇಟ್ಸ್ ದೇರ್ ವಿಶ್. ಇಫ್ ದೇ ವಾಂಟ್ ದೇ ವಿಲ್ ಲರ್ನ್. ಐ ಆಮ್ ನಾಟ್ ಗೋನ್ ಫೋರ್ಸ್ ಎನಿಬಡಿ. ಒಂದಿನ ಇನ್ಸ್ಟಾಗ್ರಾಮಲ್ಲಿ ಲೈವ್ ಕಲಾ ಪಿ ವರ್ಲ್ಡ್ ಅವ್ರು ಕೇಳಿದ್ದಾರೆ ಐಸಿಸ್ ಗೋ ಲೈವ್ ಅಂತ. ಐ ಲೈಕ್ ಟು ಕಮ್ ಲೈವ್, ಬಟ್ ಲೆಟ್ಸ್ ಸಿ. ನಾನು 1 ಮಿಲಿಯನ್ ಆಗಿದೆ ನನ್ನ ಗುರುದೇವ್ ಕೀರ್ತನ ಅಕೌಂಟಲ್ಲಿ. ನಾವು ಲೈವಿಗೆ ಬಂದಿಲ್ಲ. ಲೈಕ್ ಕೀರ್ತನ ರಾಜೇಶ್ವರಿಯಲ್ಲಿ 1 ಲ್ಯಾಕ್ ಫಾಲೋವರ್ಸ್ ಆಗಿದೆ, ನಾನು ಲೈವಿಗೆ ಬಂದಿಲ್ಲ. ಐ ಡೋಂಟ್ ನೋ ಗೈಸ್. ಐ ವಿಲ್ ಕಮ್, ಬಟ್ ಒಂದು ಸ್ವಲ್ಪ ಟೈಮ್ ಬೇಕು. ಬಿಕಾಸ್ ಇಲ್ಲ ಒಂದೇ ನೋಡ್ಕೊಂಡು ಅಡ್ಜಸ್ಟ್ ಇಲ್ಲ. ಒಂದು ಕಡೆ ಇವಾಗ ಫ್ಯಾಮಿಲಿ ಸೈಡಲ್ಲಿ ಇಲ್ಲ, ಹೆಲ್ತ್ ವೈಸಲ್ಲಿ ಇಲ್ಲ ಕ್ಲಿಯರ್ ಮಾಡ್ಕೊಂಡು, ನನ್ನ ಫಸ್ಟ್ ಸರ್ಕಲ್ ತುಂಬ ಹೆಲ್ತಿ ಆಗಿದ್ದಾರೆ, ಅದೆಲ್ಲ ನೋಡಿಕೊಂಡು ಆ್ಯಂಡ್ ಅದಾದಮೇಲೆ ನನ್ನ ಲೈಫಿಗೆ ಬರ್ತೀನಿ. ಓಕೆ. ನಮ್ಮಮ್ಮ ಫೋನ್ ತಕ್ಷಣ ಆಫ್ ಆಗುತ್ತೆ. ಡ್ಯೂ ಹ್ಯಾವ್ ಬೇಬಿ ಅಂಶಿಕಾ _143 ಅವ್ರು ಕೇಳಿದ್ದಾರೆ ಡ್ಯೂ ಯು ಹ್ಯಾವ್ ಅ ಬೇಬಿ? ನೋ, ಐ ಡೋಂಟ್ ಹ್ಯಾವ್ ಅ ಬೇಬಿ. ಚೈತ್ರ ರಘು ಬ್ರೇಕಪ್ ವಿಡಿಯೋ ಮಾಡಿ ಸಿಸ್. ಏನು ಬ್ರೇಕಪ್ ವಿಡಿಯೋ, ಯಾವ ಥರ ಕೇಳ್ತಾ ಇದ್ದೀರಾ ಅಂತ ಗೊತ್ತಿಲ್ಲ. ಕೋಮಲ್ ದಲಬಂಜನ್ ಅಂತ ಒಬ್ರು ಕ್ವೆಶನ್ ಕೇಳಿದ್ದಾರೆ. ಮೈ ಹಸ್ಬೆಂಡ್ ಶುಡ್ ಲವ್, ವಾಟ್ ಟು ಡೂ ಫಾರ್ ಈಸ್ ಲವ್? ಯುವರ್ ಹಸ್ಬೆಂಡ್ ಶುಡ್ ಲವ್ ಯು. ಹಂಗಂದ್ರೆ ಸಿಟ್ ಆ್ಯಂಡ್ ಟಾಕ್ ಟು ಹಿಮ್. ಲೈಕ್ ಇನ್ ವಿಚ್ ವೇ ಈಸ್ ಹರ್ಟಿಂಗ್ ಯು. ನಿಮಗೆ ಏನಾದ್ರು ಅವ್ರ ಸೈಡಿಂದ ಒಳ್ಳೆ ಪ್ರೀತಿ ಸಿಗಬೇಕಂದ್ರೆ ಫಸ್ಟ್ ಆಫ್ ಆಲ್ ಕುತ್ಕೊಂಡು ಸಾರ್ಟ್ ಔಟ್ ಮಾಡಿ, ಏನು ಇಶ್ಯೂಸ್ ಇದೆ ನಿಮ್ಮಿಬ್ಬರದಲ್ಲಿ, ಹಿಂಗೆ ಯಾರಿಂದ ಯಾರಿಗೆ ನೋವಾಗ್ತಿದೆ. ಫಸ್ಟ್ ಸಿಟ್ ಆ್ಯಂಡ್ ಟಾಕ್, ಓಪನ್ ಮನ್ಸು ಬಿಟ್ಟು, ಲೈಕ್ ಹಾರ್ಟ್ ಟು ಹಾರ್ಟ್ ಕನೆಕ್ಷನಿಂದ ಮಾತಾಡಿ. ಆ್ಯಂಡ್ ಆಟೋಮೆಟಿಕ್ಲಿ ಎವ್ರಿಥಿಂಗ್ ವಿಲ್ ಸ್ಟಾರ್ಟ್ ಫಾಲೋಯಿಂಗ್ ಇನ್ ಯುವರ್ ಪಾತ್ಸ್. ಅಷ್ಟೇ. ಇನ್ನೂ ಏನಾದ್ರು ಅಡ್ವೈಸ್ ಬೇಕಂದರೆ ನಾನು ಮ್ಯಾನಿಫೆಸ್ಟೇಷನ್ ಕ್ಲಾಸ್ಗೆ ಜಾಯ್ನ್ ಆಗಿ ಇಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಶ್ವಿನಿ #31 ಹೌ ಮಚ್ ಯು ವಿಲ್ ಅರ್ನ್ ಫ್ರಮ್ ಯೂಟ್ಯೂಬ್ ಅಕ್ಕ ಅವ್ರು ಕೇಳಿದ್ದಾರೆ. ಸೊ ಯೂಟ್ಯೂಬ್ನು ಇವಾಗ ನಾನು ವೈದಲ್ಲಿ ಕೆಲಸ ಮಾಡ್ತಿದ್ದೆ MNC ಕಂಪನಿದಲ್ಲಿ. ನನಗೆ ಎವ್ರಿ ಮಂತ್ ಫಿಕ್ಸ್ಡ್ ಸ್ಯಾಲರಿ ಆಗಿತ್ತು. ಬಟ್ ದೆನ್ ಯೂಟ್ಯೂಬಲ್ಲಿ ಫಿಕ್ಸ್ಡ್ ಸ್ಯಾಲರಿ ಅಲ್ಲ, ಅಕಾರ್ಡಿಂಗ್ ಟು ಅವರ್ ವ್ಯೂಸ್, ಅಕಾರ್ಡಿಂಗ್ ಟು ಅವರ್ ಲೈಕ್ ಪರ್ ಮಂತ್ ಇಷ್ಟು ವ್ಯೂಸ್ ಹೋಗುತ್ತೆ, ಆ ಟೋಟಲ್ ವ್ಯೂಸ್ಗೆ ನಮಗೆ ರೆವಿನ್ಯೂ ಸಿಗುತ್ತೆ. ಸಮ್ಟೈಮ್ಸ್ ಇಟ್ ಕ್ಯಾನ್ ಬಿ ಲೈಕ್ 40,000, ಸಮ್ಟೈಮ್ಸ್ 50, ಸಮ್ಟೈಮ್ಸ್ 60, ಸಮ್ಟೈಮ್ಸ್ 20. ಸೊ ಇಟ್ ವೇರೀಸ್. ನಮ್ಮದು ಫಿಕ್ಸ್ಡು ಸ್ಯಾಲರಿ ಅಲ್ಲ. ಏನು ಅನ್ಬೋದು ಅಂದರೆ ವಿ ಕ್ಯಾನ್ ಸರ್ವೈವ್. ಒಂದು ಯೂಟ್ಯೂಬ್ ಮನಿಯಿಂದ ವಿ ಕ್ಯಾನ್ ಸರ್ವೈವ್. ಒಂದು ಮಂತಲ್ಲಿ ನಾವು ರೇಷನ್ ತೊಗೊಬೋದು, ಒಳ್ಳೆ ಜೀವನ ಮಾಡ್ಬೋದು. ಮೋನಿಶಾ ಮುನ್ನೇಗೌಡ ಅವ್ರು ಕೇಳಿದ್ದಾರೆ ವಿಲ್ ಯು ಆ್ಯಂಡ್ ಗುರುದೇವ್ ವಿಲ್ ಬಾತ್ ಟುಗೆದರ್? ವಾಟ್ ಕ್ವೆಶನ್ ಇಸ್ ದಿಸ್? ಅಫ್ಕೋರ್ಸ್ ವಿ ಆರ್ ಹಸ್ಬೆಂಡ್ ಆ್ಯಂಡ್ ವೈಫ್, ವಿಲ್ ಹ್ಯಾವ್ ಕೈಂಡ್ ಆಫ್ ದೋಸ್ ಥಿಂಗ್ಸ್ ಅಲ್ವಾ. ಇಫ್ ಯು ಡೋಂಟ್ ಹ್ಯಾವ್, ಇಫ್ ಎನಿ ಹಸ್ಬೆಂಡ್ ಆ್ಯಂಡ್ ವೈಫ್ ಡೋಂಟ್ ಡೂ ದ್ಯಾಟ್, ನಿಮ್ಮ ಲೈಫಲ್ಲಿ ಇದೇ ಇಲ್ಲ ಅಂತ ಹೇಳ್ಬೋದು. ಲೈಕ್ ಪ್ಯೂರ್ ಲವ್ ಇಲ್ಲ, ಎಂಜಾಯ್ಮೆಂಟ್ ಇಲ್ಲ. ಅಫ್ಕೋರ್ಸ್ ಯು ನೀಡ್ ಟು ಡೂ ಆಲ್ ದಿಸ್. ರಾಕೇಶ್ ವೆಂಕಟೇಶ್ ಅವ್ರು ಕೇಳಿದ್ದಾರೆ ನೀವು ಕಾಸರಗೋಡಲ್ಲಿ ಎಲ್ಲಿ ಇರೋದು? ನಾನು ಹೇಳಲ್ಲ. ಪ್ರಸಾದ್ PSPK ಅವರು ಶೀ ಈಸ್ ಅ ಮಿಲಿಯನ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಕಾಂಪ್ಲಿಮೆಂಟ್. ಒಬ್ಬರು ಕ್ವೆಶನ್ ಕೇಳಿದ್ದಾರೆ ಚಿಂತನ ACCA ಕೋರ್ಸ್ ಡೀಟೇಲ್ಸ್ ಪ್ಲೀಸ್. ನಂದು ACCA ಕೋರ್ಸ್ ಬಂದು ಈ ಜೈನ್ ಯೂನಿವರ್ಸಿಟಿದಲ್ಲಿ ಲೈಕ್ ಸ್ಯಾಟರ್ಡೆ ಸಂಡೇ ಕೋರ್ಸ್ ಇತ್ತು. ಇಟ್ಸ್ ಅ ಆನ್ಲೈನ್ ಕೋರ್ಸ್. ನಾನು ಸಿನ್ಸ್ ನಾನು BCom ಮಾಡೋದ್ರಿಂದ ನನಗೆ 6 ಸಬ್ಜೆಕ್ಟ್ ಎಕ್ಸ್ಕ್ಲೂಡ್ ಆಗಿತ್ತು. ಆ್ಯಂಡ್ ಐ ವಾಸ್ ವರ್ಕಿಂಗ್ ಆಲ್ಸೋ ಇನ್ ಅ ಬಿಗ್ 4 ಕಂಪನಿ. ಅದಕ್ಕೋಸ್ಕರ ನನಗೆ 6 ಪೇಪರ್ ಎಕ್ಸಮ್ಷನ್ ಆಗಿ ಓನ್ಲಿ 4 ಪೇಪರ್ಸ್ ನನಗೆ ಬರಿಬೇಕಾಗಿದ್ದು. ಸೊ ಐ ಜಸ್ಟ್ ಸಮ್ 4 ಪೇಪರ್ ಅಂತ ಐ ಸ್ಟಡಿಡ್ ಆ್ಯಂಡ್ ಐ ಜಸ್ಟ್ ಪಾಸ್. ಆ್ಯಂಡ್ ACCA ಮಾಡಿದೆ. ಇವಾಗ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಸೊ just don't waste your money. Think what you want to become, think in which field you want to work, ad prakara kelsa ಮಾಡಿ. ಐ ಮೀನ್ ಓದ್ಬಿಟ್ಟು
ಕೆಲಸ ಮಾಡಿ ಗೈಸ್. ನಾನು BCom ಮಾಡಿ MBA ಮಾಡಿ ಕೆಲಸ ಬಿಟ್ಟು ಇವಾಗ ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ನಿತ್ಯವ್ರು ಕೇಳಿದ್ದಾರೆ, ನಿಮಗೆ ಈ ಸೀರೀಸ್ ಮಾಡೋದು ಆ್ಯಂಡ್ ಶಾರ್ಟ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಏನು? ಮೋಟಿವೇಶನ್ ಏನಂದರೆ, ನೀವು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ನೀವು ಕುತ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡ್ತಾಯಿದ್ದೀರಾ, ಕಾಮೆಂಟ್ ಮಾಡ್ತಾಯಿದ್ದೀರಾ, ಅದೇ ಒಂದು ಬಿಗ್ ಸಪೋರ್ಟ್, ಅದೇ ಒಂದು ಬಿಗ್ ಮೋಟಿವೇಶನ್ ನಮಗೆ. ಲೈಕ್ ಒಂದು ಸೀರೀಸ್ ಶುರು ಮಾಡಿದ್ರೆ ಒಂದು 10 ಎಪಿಸೋಡಲ್ಲೇ ನಮಗೆ ಆಲ್ಮೋಸ್ಟ್ ಜಾಸ್ತಿ ಸಪೋರ್ಟ್ ಸಿಕ್ಬಿಟ್ಟಿರತ್ತೆ. ಆ್ಯಂಡ್ ಸೀರೀಸ್ ಲೈಕ್ ನೆಕ್ಸ್ಟ್ ಪಾರ್ಟ್ ಅಪ್ಲೋಡ್ ಮಾಡಿಲ್ಲ ಅಂದರೆ, ಬೇರೆ ಏನಾದ್ರು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಆ ವೀಡಿಯೋದಲ್ಲಿ ಕಮೆಂಟ್ ಇರೋದೇ ಅರ್ಧ ಕಮೆಂಟ್ಸು ನೆಕ್ಸ್ಟ್ ಎಪಿಸೋಡಲ್ಲಿ. ಏನಕ್ಕೆ ನೆಕ್ಸ್ಟ್ ಎಪಿಸೋಡ್ ಅಪ್ಲೋಡ್ ಮಾಡ್ತಾಯಿಲ್ಲ, ನೆಕ್ಸ್ಟ್ ಪಾರ್ಟ್ ಅಪ್ಲೋಡ್ ಮಾಡ್ತಾಯಿಲ್ಲ, ನಿಮ್ಮ ಚಾನೆಲ್ನ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತೀನಿ, ನಿಮ್ಮನ್ನ ಅನ್ಫಾಲೋ ಮಾಡಿಬಿಡ್ತೀನಿ, ಹಂಗೆಲ್ಲ ಕಮೆಂಟ್ ಮಾಡ್ತಾರೆ ಗೈಸ್. ಸೊ ಇದೇ ಒಂದು ಬಿಗ್ ಸಪೋರ್ಟ್. ನೆಕ್ಸ್ಟ್ ಪಾರ್ಟ್ ಹಾಕಿ ಅಂತ ತುಂಬ ಜನ ಹಾಕಿಲ್ಲ ಅಂದರೆ ನೆಕ್ಸ್ಟ್ ಪಾರ್ಟು ಈ ಥರ ಕ್ವೆಶನ್ ಮಾಡ್ತಾರೆ. ಒಂದೊಂದು ಸತಿ ನಮಗೆ ರಿಕ್ವೆಸ್ಟು ಕಳಿಸ್ತಾರೆ, ಮೆಸೇಜ್ ಹಾಕ್ಬಿಡ್ತಾರೆ ಇನ್ಸ್ಟಾಗ್ರಾಮಲ್ಲಿ, ನೆಕ್ಸ್ಟ್ ಪಾರ್ಟ್ ಏನಕ್ಕೆ ಬಿಟ್ಟಿಲ್ಲ, ಯಾವಾಗ ಬಿಡ್ತೀರಾ ಅಂತ. ಸೊ ಈ ಸಪೋರ್ಟಿಂದನೇ ಐ ಆಮ್ ಸ್ಟಿಲ್ ಫೀಲಿಂಗ್ ಟು ಕಂಟಿನ್ಯೂ ದಿ ಸೀರೀಸ್. ಒಬ್ಬರು ಕ್ವೆಶನ್ ಕೇಳಿದ್ದಾರೆ, ನಿಧಿ ಆಂಟ್ ವಿಲ್ ಬಿ ಬ್ಯಾಕ್ ವೆನ್ ಡಿಡ್ ದೇ ಕಮ್ ಬ್ಯಾಕ್ ಟು ಕೇರಳ? ನೋ, ನಿಧಿ ಆಂಟಿ ಡಿಡ್ ನಾಟ್ ಕಮ್. I'm going to meet her. I'm going to Dubai maybe next year to meet those 3 pumpkins. That is Hana, Sana, Rihanna. I want to meet them. Hana, Sana ಬಿಡಿ, ರಿಹಾನಾ ಅವಳು ಚಿಕ್ಕವಳಿದಳಲ್ಲ, ಅಯ್ಯೋ ಅವಳನ್ನ ಮೀಟ್ ಮಾಡಲೇಬೇಕು. ನನಗಂತ ಎವ್ರಿ ಡೇ ನಾನು ಮಿಸ್ಸೇ ಮಾಡಲ್ಲ ಗೈಸ್. ಎವ್ರಿ ಡೇ ಅವಳ ಫೋಟೋ ನಾನು ನೋಡಿಬಿಟ್ಟೆ ಮಲಗೋದು. ಅಷ್ಟು ನಾನು ಬಾಂಡ್ ಬಂದು ಅಷ್ಟು ಟೈಟ್ ಆಗಿಬಿಟ್ಟಿದೆ ನಮ್ಮಿಬ್ಬರದಲ್ಲಿ. ಸೊ ಐ ಆಮ್ ಗೋಯಿಂಗ್ ನೆಕ್ಸ್ಟ್ ಇಯರ್ ಟು ಮೀಟ್ ದೆಮ್. ಇಷ್ಟು ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ಸೊ ನಾನು ನೋಡಿದ ಪ್ರಕಾರ ಜಾಸ್ತಿ ಕಾಂಪ್ಲಿಮೆಂಟ್ಸೇ ಸಿಕ್ಕಿರೋದು. ಬಟ್ ಡಿಫ್ರೆಂಟ್ ಕ್ವೆಶನ್ಸ್ ನಾನು ರೇಸ್ ಮಾಡಿ ನಾನು ನಿಮಗೆ ಡಿಫ್ರೆಂಟ್ ಕ್ವೆಶನ್ಸ್ನ ನಾನು ಪಿಕ್ ಮಾಡಿ ನಿಮಗೆ ಆನ್ಸರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಯಾವ ವ್ಲಾಗ್ ಇರಬೇಕಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಯಾರೆಲ್ಲ ನನ್ನ ವ್ಲಾಗ್ನ ಎಂಟೈರ್ ವಿಡಿಯೋ ಕುತ್ಕೊಂಡು ನೋಡ್ತಾ ಇದ್ದೀರಾ ಪ್ರತಿಯೊಬ್ರಿಗೂ ಧನ್ಯವಾದಗಳು. And see you all in the next vlog.